ಆಗಲಿ. ಇಲ್ಲಿವರೆಗೆ ನಿಮ್ಮ ಊರಿನಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದವ. ಸರಿ. ನಾನು ಮಾಡಿದಂತ ವ್ಯಾಪಾರದಲ್ಲಿ ಮೋಸ ವಂಚನೆ ಮಾಡಿದವ. ಗೊತ್ತಾಗ್ತದೆ? ಇಲ್ಲ, ಮಾಡ್ಲೇ ಇಲ್ಲ. ಮಾಡ್ಲಿಲ್ಲ. ಗೊತ್ತಿಲ್ಲದೆ ಒಂದೊಂದ್ಸಾರಿ ಸತ್ಯ ಬರುದಾ? ಅಲ್ಲ ಅಲ್ಲ ಅಲ್ಲ, ಮಾಡ್ಲೇ ಇಲ್ಲ ಅಂತ. ಸರಿ. ಹಾಗಿರುವಾಗ ಇದ್ದಕ್ಕಿದ್ದ ಹಾಗೆ ನಮ್ಮ ಅಂಗಡಿ ಬಲಭಾಗದ ಅರಳಿಕಟ್ಟೆ ಇತ್ತಲ್ಲ, ಆ ಅರಳಿಕಟ್ಟೆ ಮೇಲೆ ಇವ ಮಲಗಿದ್ದ. ಯಾರು ಏನು ಅಂತ ವಿಚಾರ ಮಾಡಿದೆ. ನಾನು ಅನಾಥ, ಆಶ್ರಯ ಇಲ್ಲ, ಅನ್ನ ಇಲ್ಲ ಅಂತ ಹೇಳಿದ. ಸರಿ. ಹಾಗಾಗಿ ಅವನು ಕರ್ಕೊಂಡು ಬಂದು ಸಾಕಿದೆ, ಸಲ ಇದೆ. ಯಾವ ರೀತಿಯಲ್ಲಿ ಅತಿಥಿ ದೇವೋಭವ. ಅತಿಥಿ ಅತಿಥಿ ದೇವೋಭವ ಎನ್ನುವ ಲೆಕ್ಕದಲ್ಲಿ ಅವನು ಸಾಕಿದೆ. ನಾನು ಅವನು ಏನೂ ಕಡಿಮೆ ಮಾಡಲಿಲ್ಲ. ಆದ್ರೆ ಅವನು ಮಾಡುದಿಲ್ಲ, ಹೇಳು ಸ್ವಲ್ಪ ಅಲ್ಲ. ಅವನು ಬಾಯಿ ರುಚಿ ಬಿಗು ಉಂಟು ಮಾರ್ರೆ. ಒಂದೆರಡು ಬಗೆ ಮಾಡಿ ಹಾಕಿದ್ದಲ್ಲ ಅವರಿಗೆ. ಮನೆ ಕರೆಸಿ ಊಟಕ್ಕೆ ಹಾಕಿದ್ರ? ಊಟ ಅಂತ ಎಂತ ಅಡುಗೆ ಮಾಡಿದ ಗೊತ್ತುಂಟಾ? ನನ್ನ ಮದುವೆಗೂ ಅಂತ ಪಾಯಸ ಮಾಡಲಿಲ್ಲ. 5 ಬಗೆ ಪಾಯಸ. 5 ಬಗೆ ಪಾಯಸ. ಯಾಕೆ ಸುಮ್ಮನೆ ನೀ ಮಾತಾಡ್ಬೇಡ. ನೀ ಸುಮ್ಮನೆ ಇತ್ಕೋ, ನಾ ಮಾತಾಡುದು ಈಗ. ಬಾಬರಿ ಹೇಳಿದ್ ನಂಗೆ ಅವರು ಬಣ್ಣ ಬಂದು ಮಾತಾಡ್ಲಿ. ಅವರಿಗೆ ಮೊದಲಿಂದು ಹಾಗೆ ಅವ್ರು ಮಾತಾಡುವಾಗ ಮಧ್ಯೆ ಯಾರು ಮಾತಾಡಬಾರ್ದು. ಹೌದು. 5 ಬಗೆ ಪಾಯಸ ಮಾಡಿದ್ದೇನೆ. 5 ಬಗೆ ಪಾಯಸ. ಅಷ್ಟೇ ಅಲ್ಲ, ಯಾವ್ದು ಯಾವ್ದು ಅದು ಯಾವ್ದೇನು ಬಿಡ ನಂಗೆ. 5 ಬಗೆ ಅಂದ್ರೆ ಬಟ್ರ ಒಂದೇ. ಇದು ಸಣ್ಣಕ್ಕಿ ಅನ್ನಾಗಬೇಕು ಅಂತ ಹೇಳ್ತಾ. ಸಣ್ಣಕ್ಕಿ? ಹೌದಾ? ನುಚ್ಚಕ್ಕಿ? ನುಚ್ಚಕ್ಕಿ ಅದಲ್ಲ, ಸಣ್ಣಕ್ಕಿ ಪ್ರಬಳ ಪ್ರಬಳ. ಸರಿ. ಅದನ್ನ ಅದೇ ಅನ್ನಾಗಬೇಕು ಅಂತ ಹೇಳ್ತಾರೆ. ಎಷ್ಟು ಬಗೆಯದ್ದು? ಒಂದೇ ಬಗೆ ಅನ್ನ, ಒಂದೇ ಬಗೆ. ಆಮೇಲೆ ಸಾರು, ಹುಳಿ, ಪಾಯಸ ಅಂತ ಹೇಳ್ತಲ್ಲ. ಇದು ಮಾತಾಡ್ಬೇಡ ನೀನ, ಸುಮ್ಮನೆ ನಿಂತ್ಕೋ, ಹೇಳುದು ನಾನೀಗ. ಆಮೇಲೆ ಪಲ್ಯ ಒಂದೇ, ಕುಸುಂಬ್ರಿ. ಕುಸುಂಬ್ರಿ ಒಂದು ದಿವಸ ಮಾಡಲಿಲ್ಲ. ಎಲ್ಲ ಮಾಡಿ ಕೋಸಂಬರಿ. ಕೋಸಂಬರಿ. ಆಮೇಲೆ ಕಡ್ಲಿ, ತೋರಿಬೇಳೆ ತೋಯ. ಎಷ್ಟು ಜಾತಿ ಅಂತೂ? ತೋರಿಬೇಳೆ ತೋಯ. ಆಯ್ತಪ್ಪ. ಆಮೇಲೆ ಹುಳಿ ಆಯ್ತಲ್ಲ. ಆಮೇಲೆ ಪಾಯಸ ಆಯ್ತಲ್ಲ, ಮಜ್ಜಿಗೆ, ಮೊಸರು. ಪಾಯಸ 5 ಬಗೆಯ ಪಾಯಸ 5 ಸರಿ ಬಂತು. ಅದಕ್ಕೆ 5 ಬಗೆ ಮಾಡ್ಸದ್ ನಾನು. ಆಮೇಲೆ ಮೊಸರು, ಮಜ್ಜಿಗೆ, ಅಪ್ಪೆ ಮಾಡಿ ಉಪ್ಪಿಗೆ ಊಟ ಕೇಳ್ತಾ ಬರ್ತಾರೆ. ಮಾತಾಡ್ಬೇಡ, ನಾ ಹೇಳೋದು ಈಗ. ಸರಿ. ಇಷ್ಟೆಲ್ಲ ಊಟ ಮಾಡಿದ ಮೇಲೆ ಅವನಿಗೆ ಮತ್ತೆ ಆರೋಗ್ಯ ದೃಷ್ಟಿ ಬಹಳ ಉಂಟು ಅವನಿಗೆ. ಬಾಳೆಹಣ್ಣು ಇಲ್ವಕ್ಕೆ ಉಳ್ದವ ಊಟ ಆದ್ಮೇಲೆ ಜೀರ್ಣ ಶಕ್ತಿಗೆ. ನೀವು ಇಂತಿಂತ ಬಾಳೆಹಣ್ಣು. ಬಾಳೆಹಣ್ಣು ಅಲ್ಲ, ಇದು ಇದು ಇಷ್ಟು ಹೊಡೆದ? ಅಲ್ಲಲ್ಲ, ಮತ್ತೆ ಇದು ಬಾಳಿ ಕೊನೆ. ಇದು ಹಣ್ಣು ಅದ್ರ ಕೊಟ್ಟೆ ತಿಂದ. ಆಮೇಲೆ ಮಲಗುವಾಗ ಹಾಲು ಇಲ್ವ ಕೇಳೋದು. ಹೌದಾ? ದರದ ಹಾಲು ಆಗ್ಬೇಕು ಮತ್ತೆ ಅವನಿಗೆ. ಹೌದಾ? ಬರೀ ಹಾಲು ಕುಡುದಿಲ್ಲ ಇವ, ಮಿಶ್ರ ಮಾಡ್ಬೇಕು ಅವನಿಗೆ. ಅದಕ್ಕೆ? ಹೌದೌದು. ಏನ್ ಮಿಶ್ರ ಮಾಡಿದ್ರಿ? ಅದು ಕೇಸರಿ. ಕೇಸರಿ. ಕೇಸರಿ ಅದೇ ಕೇಸರಿ. ಅದು ಮಿಶ್ರ ಮಾಡಿ ಕೊಡುವುದು. ಎಲ್ಲ ಕೊಡು. ಇಷ್ಟೆಲ್ಲ ಉಪಚಾರ ಮಾಡಿದೆ. ಎಷ್ಟೇ ಉಪಚಾರ ಮಾಡಿದ ಕೊನೆಗೆ ನನಗೆ ದ್ರೋಹ. ಸ್ವಾಮಿ, ಏನು ದ್ರೋಹ ಮಾಡಿದ್ದ? ನನಗೆ ಎಷ್ಟೊತ್ತು ನೋಡ್ಕೊಳ್ಲಿಕ್ಕೆ ಆಗ್ತದಾ? ನನಗೆ ನನ್ನ ಉದ್ಯೋಗ ಇಲ್ವಾ? ಕಾಲೊತ್ತಲಿಕ್ಕೆ ಹೇಳಿದ್ದ? ಅದು ಹೇಳಲಿಲ್ಲ. ಹೌದಾ? ಅದೊಂದು ಹೇಳಲಿಲ್ಲ. ಗಾಳಿ ಬಿಸ್ಲಿಕ್ಕೆ ಹೇಳಿದ್ದ? ಅದೆಲ್ಲ ಬೀಸಿದೆ, ನಾನೇ ಬೀಸಿದೆ. ಬೀಸಿದ್ರ? ಅದೇ ಮಾತಿರ್ಲಿಕ್ಕೆ ಆಗ್ತದಾ? ನನ್ನ ಉದ್ಯೋಗ ಇಲ್ವಾ? ನಾನು ಅಂಗಡಿಗೆ ಹೋಗುವಾಗ ನನ್ನ ಮಗಳನ್ನು ಕರೆದು ಹೇಳಿದೆ, ಅವನಿಗೇನು ಕಡಿಮೆ ಮಾಡಬೇಡ, ಉಪಚಾರ ಮಾಡು ಅಂತ ಹೇಳಿ ಹೋಗಿದ್ದೆ. ಸರಿ. ನಾನಿಲ್ಲದಿರುವಾಗ ನನ್ನ ಮಗಳು ಅವನ ಕೋಣೆ ಹೋದ್ಲು. ನೀವಿಲ್ಲದಿರುವಾಗ? ಹೌದು. ಸರಿ. ಕೋಣೆ ಹೋದ್ ಮಾತ್ರ ಅಲ್ಲ, ನನ್ನ ಮಗಳಿಗೆ ಅಂದಾಜು ಮಾಡ್ದ. ಮುಖ ನೋಡಿದ್ರೆ ಹಾಗೆ ಕಾಣುವುದಿಲ್ಲ. ಅಂದಾಜು ಮಾಡ್ದ. ಮಾಡ್ಲಿ, ತಪ್ಪಲ್ಲ. ಮಾಡ್ಲಿ. ಬಂದವ್ರು ಯಾರು ಅಂತ ಯೋಚಿಸಬೇಕು ಬೇಡ? ಮಾಡ್ಲಿ ಅಪ್ಪ, ಮಾಡ್ಲಿ. ಅಂದ್ರೆ ನೀವು ಅಪ್ಪನ ಹೀಗೆ ಹೇಳಿದ್ರೆ ಅವ ಏನ್ ಮಾಡ್ತಾರೆ? ಹಾಗಲ್ಲ ಸ್ವಾಮಿ. ಪ್ರಾಯ ಸಮರ್ಥ ಗಂಡು, ಹೌದು, ಪ್ರಾಯ ಸಮರ್ಥ ಹೆಣ್ಣು, ಏನೊಂದು ಆಗುತ್ತಪ್ಪ ಅಂತ ನಾನು ಹೇಳುವುದಿಲ್ಲ. ಆದರೆ ನನ್ನ ಮಗಳ ಹಾರವನ್ನು ಕದ್ದಿಟ್ಟುಕೊಂಡು ನಾನು ಕದ್ದಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾರವನ್ನ ಕದ್ದಿಟ್ಟುಕೊಂಡು ನಾನು ಕದ್ದಲಿಲ್ಲ ಹೇಳ್ತಾ ಇದ್ದಾನೆ. ಇದು ಯಾವ ಬದಿಯ ಭಾಷೆ ಸ್ವಾಮಿ? ಎಂತ ಗೊತ್ತಿಲ್ಲ ಮಾರ್ರೆ. ಕದಿಯಲಿಲ್ಲ. ಇದು ಕದಿಯಲಿಲ್ಲ, ಕದ್ದಲಿಲ್ಲ, ಕದಿಯಲಿಲ್ಲ. ನಾಡಿಗೆ ಮುತ್ತಿಗೆ ಹಾಕುವುದು ಬೇರೆ, ನಾಡಿಗೆ ಮುತ್ತಿಕ್ಕುವುದು ಬೇರೆ. ನಾಡಿ ಮುತ್ತು ಇದು ಎಲ್ಲ ಕಡೆ ಒಂದೇ ಶಬ್ದ ಪ್ರಯೋಗ ಅಲ್ಲ, ವ್ಯತ್ಯಾಸ ಆಗ್ತದೆ. ಇದು ಕದ್ದಲಿಲ್ಲ ಅಲ್ಲ, ಕದಿಯಲಿಲ್ಲ, ಕಳ್ಳತನ ಮಾಡಲಿಲ್ಲ. ಸರಿ. ಏನ್ ಹೇಳಿದ? ನನ್ನ ಮಗಳಿಗೆ ಅನ್ಯಾಯ ಮಾಡದಲ್ಲದೆ ಹಾರ ಕಳ್ಳತನ ಮಾಡಿಕೊಂಡು ಕಳ್ಳತನ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ನನಗೆ ನ್ಯಾಯ ಬೇಕು ಸ್ವಾಮಿ. ನ್ಯಾಯ ಕೊಡಿಸುವುದಕ್ಕೆ ಬೇಕಾಗಿ ನಾನಿದ್ದವಲ್ವಾ? ಸರಿ, ವಿಚಾರ ಮಾಡಿ. ಪ್ರಾಯ ಸಮರ್ಥ ನನ್ನ ಮಗಳು, ಅವನ ಕೋಣೆ ಹೊತ್ತು. ಹೌದು. ನೀವು ಅಂದಾಜು ಮಾಡದ್ದು ಇಡೀ ಊರಿಗೆ ಗೊತ್ತಾಯ್ತು. ಹಾರ ಕದ್ದಿಟ್ಕೊಂಡಿದ್ದ, ಹಾರ ಕೊಡ್ಲಿಲ್ಲ. ಆ ವಿಷಯ ಗೊತ್ತಾದ್ರೆ ಬೇರೆ ಯಾರು ಬಂದು ನನ್ನ ಮಗಳನ್ನ ಮದುವೆ ಆಗುದಿಲ್ಲ. ವಿಚಾರ ಮಾಡಿ. ಇಷ್ಟೊತ್ತಿನವರೆಗೆ ಇಡೀ ಊರಿಗೆ ಗೊತ್ತಿರಲಿಲ್ಲ. ಆಸ್ಥಾನದಲ್ಲಿ ಬಂದು ನಿಂತು ಹೇಳಿದ ಮೇಲೆ ಈಗ ಎಲ್ರಿಗೂ ಗೊತ್ತಾಯ್ತು.